ಏನು ಬೇಸಿಗೆಯಿಂದ ಸಾಕಷ್ಟು ದಿನದ ದಿನಕ್ಕೆ ಏನು ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಸಾಕಷ್ಟು ಸಾರ್ವಜನಿಕರು ಈಗಾಗಲೇ ನರಳಾಡ್ತಿರೋದನ್ನು ತಾವು ಕೂಡ ಗಮನಿಸಿರ್ತೀರಿ. ಅಂದರೆ ಈ ಒಂದು ಬಿಸಿಲಿನಿಂದ ಸಾರ್ವಜನಿಕರಿಗೆ ಏನೆಲ್ಲ ಸಮಸ್ಯೆಗಳಿಗೆ ಆಗ್ತಾ ಇದೆ, ಅದರಿಂದ ಪ್ರಿಕಾಷನ್ಸ್ ಯಾವ ರೀತಿ ಎಲ್ಲ ತೆಗೆದುಕೊಳ್ಬೇಕಂತೇಳಿ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಶ್ರೀಧರ್ ದಂಡಪ್ಪನವರು ಮುಖ್ಯ ವೈದ್ಯಾಧಿಕಾರಿಗಳಿದ್ದಾರೆ. ಅವ್ರನ್ನೇ ಮಾತಾಡಿಸ್ತೇನೆ. ಸರ್, ಈಗಾಗಲೇ ಸಾಕಷ್ಟು ಬಿಸಿಲು ಇರ್ತಕ್ಕಂಥದ್ದು ತಾವು ಕೂಡ ಗಮನಿಸಿದಿರಿ. 45 ಡಿಗ್ರಿಗೆಲ್ಲ ಕ್ರಾಸ್ ಆಗಿರ್ತಕ್ಕಂಥ ಒಂದು ಕಡೆ ಅದು ಏನೆಲ್ಲ ಪ್ರಿಕಾಷನ್ಸ್ ತೊಗೋಬೇಕು ಸರ್ ಇಲ್ಲಿರ್ತಕ್ಕಂಥ ಸಾರ್ವಜನಿಕರು? ಪ್ರಸ್ತುತ ಭಾರತ ದೇಶದಲ್ಲಿ ತಾಪಮಾನ ಬಹಳ ಜಾಸ್ತಿ ಆಗ್ತಾ ಇದೆ. ಮೋಸ್ಟ್ಲಿ ನಮ್ಮದು ಸೌತ್ ಏಷ್ಯನ್ ಏನು ಕಂಟ್ರೀಸ್ ಇದಾವೆ ಅದರಲ್ಲಿ ಭಾರತ ದೇಶ ಆಗಲಿ ಮತ್ತು ನಮ್ಮ ನೆರೆಹೊರೆ ದೇಶಗಳಲ್ಲಿ ಕೂಡ ತಾಪಮಾನ ತೀವ್ರ ಜಾಸ್ತಿ ಆಗ್ತಾ ಇದೆ. ಒನ್ ಟೈಪ್ ಹಾಟ್ ಫರ್ನೆಸ್ ಟೈಪ್ ಇದೆ ಅಟ್ ಪ್ರೆಸೆಂಟ್ ಸಿಚುವೇಶನ್. ಅದಕ್ಕೆ ಜನರು ಕೆಲವೊಂದು ಪ್ರಿಕಾಷನ್ಸ್ಗಳನ್ನು ತಗೊಂಡ್ರೆ ಅವರಿಗೆ ಹೀಟ್ ಸ್ಟ್ರೋಕ್ ಆಗಲಿ ಅಥವಾ ಅದರಿಂದ ಆಗುವ ದುಷ್ಪರಿಣಾಮ ನಂತರ ಅವರು ನಿಯಂತ್ರಿಸ್ಬೋದು. ಒಂದು ಅವರು ಏನಂತ ಹೇಳಿದರೆ, ನಮ್ಮದು ಮಿಡ್ ಟೈಮ್ ಏನಿದೆಯಲ್ಲ 12 o'clock to 4 o'clock ಏನಿದೆ ಅದು ಎಕ್ಸ್ಟ್ರೀಮ್ ಹೀಟ್ ಇರುವಂಥ ಕಂಡೀಷನ್, ಸನ್ ಅಪ್ರೈಟ್ ಇರುತ್ತೆ. ಅಂಥ ಟೈಮಲ್ಲಿ ಅನ್ಅವಾಯ್ಡೇಬಲ್ ಇದನ್ನು ಏನೋ ಸರ್ಕಮ್ಸ್ಟೆನ್ಸ್ ಇದ್ರೆ ಅಷ್ಟೇ ಹೊರಗಡೆ ಹೋಗಬೇಕು. ಆರ್ ದೇ ಕ್ಯಾನ್ ಸ್ಟೇ ಅಟ್ ಹೋಮ್ ಆರ್ ಅಟ್ ಪ್ಲೇಸಸ್ ಎಲ್ಲಿ ಶೇಡ್ ಇದೆ ಅಲ್ಲಿ ಅವ್ರು ಇರ್ಬೋದಾಗ್ತದೆ. ಸೆಕೆಂಡ್ ಥಿಂಗ್ ಏನಂದರೆ, ತಾವು ಸ್ವಲ್ಪ ಜನರು ಹೆಚ್ಚಿಂದ ಕೂಲ್ ಡ್ರೆಸ್ಸಸ್ ಹಾಕೋಬೇಕಾಗ್ತದೆ. ಅಂದರೆ ಬ್ರೈಟ್ ಕಲರ್ಸ್, ಬ್ಲ್ಯಾಕ್ ಕಲರ್ ಶರ್ಟ್ಸ್ ಇಂಥ ಹಾಕೋ ಬದಲಿ ಲೈಟ್ ಕಲರ್ಡ್ ಆ್ಯಂಡ್ ಲೂಸ್ ಫಿಟ್ಟಿಂಗ್ ಕ್ಲಾತ್ಸ್ಗಳನ್ನು ಹಾಕೋಬೋದಾಗ್ತದೆ. ಮತ್ತು ಭಾಳ ಇಂಪಾರ್ಟೆಂಟ್ ಇರೋದು ಅಂತ ಹೇಳಿದ್ರೆ ಹೈಡ್ರೇಷನ್ ಅಂದರೆ ನೀರು ಕುಡಿಯೋಕೆ ಏನಿದೆಯಲ್ಲ, ಅಟ್ಲೀಸ್ಟ್ ಮಿನಿಮಮ್ 3 to 4 liters ಆಫ್ ವಾಟರ್ ಕನ್ಸಂಪ್ಷನ್ ಇರಲೇಬೇಕಾಗ್ತದೆ ಎಲ್ಲರಿಗೂ. ಹಾಗೂ ಅಂಬ್ರೆಲಾಗಳನ್ನು ಅವ್ರು ಯೂಸ್ ಮಾಡ್ಬೋದು. ಇನ್ನೊಂದು ಏನು ಮಹತ್ವದ ಅಂತ ಹೇಳಿದ್ರೆ, ಈಗ ವೆಕೇಷನ್ ಇರೋದ್ಲಿಂತ ಮಕ್ಕಳು ಕೂಡ ಈಗ ಹೊರಗಡೆ ಆಟ ಆಡೋಕ್ಕೆಲ್ಲ ಹೋಗ್ತಾ ಇದ್ದಾರೆ. ಅಂಥ ಮಕ್ಕಳಿಗಾಗಲಿ ಅಥವಾ ವೃದ್ಧರಿಗೆ, ಅಂದರೆ ಇವ್ರೇನೋ ವಲ್ನರೇಬಲ್ ಕ್ಲಾಸ್ ಆಫ್ ಪೀಪಲ್ ಅಂತೆ. ಈ ವಲ್ನರೇಬಲ್ ಕ್ಲಾಸ್ ಆಫ್ ಪೀಪಲ್ ಈ ಹೀಟಿಗೆ ಸಫರ್ ಆಗೋದು ಭಾಳ ಕಾಮನ್ ಆಗಿರುತ್ತದೆ. ಆದ್ದರಿಂದ ವಲ್ನರೇಬಲ್ ಕ್ಲಾಸ್ ಆಫ್ ಪೀಪಲ್ ಏನಿದ್ದಾರೆ ಅಥವಾ ಏಜ್ ಆಫ್ ಪೀಪಲ್ ಇದ್ದಾರೆ ಅವ್ರ ಮೇಲೆ ನಾವು ಹೆಚ್ಚಿನ ಗಮನ ಹರಿಸ್ಬೇಕಾಗ್ತದೆ. ಅಂಥವ್ರು ಮಕ್ಕಳೆಲ್ಲ ಹೊರಗಡೆ ಆಟ ಆಡಬೇಕಾದಾಗ ವಿ ಹ್ಯಾವ್ ಟು ಟೇಕ್ ಡ್ಯೂ ಪ್ರಿಕಾಷನ್ಸ್ ಲೈಕ್ ಹೈಡ್ರೇಷನ್ ಮತ್ತು ಅವ್ರದ್ದು ಶೇಡ್ ಇದೇನಿಲ್ಲ ಅಂತ ನೋಡಬೇಕಾಗ್ತದೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಮಹತ್ವವಾದ ಒಂದು ಸಂಗತಿ ನಾವು ಮಿಸ್ ಮಾಡ್ತಾ ಇರೋದು ಏನಂತ ಹೇಳಿದರೆ, ಪ್ರಾಣಿಗಳನ್ನ. ನಮ್ಮಲ್ಲಿರುವಂಥ ಪೆಟ್ ಆ್ಯನಿಮಲ್ಸ್ ಆಗಲಿ, ಹೆಂಗೆ ಜನರು ಸಫರ್ ಆಗ್ತಿದ್ದಾರೆ ಹಂಗೆ ಆ್ಯನಿಮಲ್ಸ್ ಕೂಡ ಸಫರ್ ಆಗ್ತಿದ್ದಾರೆ. ನಮ್ಮಲ್ಲಿರುವಂಥ ಸ್ಟ್ರೇ ಆ್ಯನಿಮಲ್ಸ್, ಕೌಸ್ ಆಗಲಿ ಅಥವಾ ನಮ್ಮಲ್ಲಿ ಪೆಟ್ ಆ್ಯನಿಮಲ್ಸ್ ಆಗಲಿ ಅಥವಾ ವೈಲ್ಡ್ ಆ್ಯನಿಮಲ್ಸಿಗೆ ಜಂಗಲಲ್ಲಿ ಕೂಡ ಭಾಳ ಸಫರ್ ಆಗ್ತಿದೆ. ಅಂಥವ್ರಿಗೆ ನಮ್ಮ ಆ್ಯನಿಮಲ್ಸ್ಗಳಿಗೆ ಶೇಡ್ ಪ್ರೊವೈಡ್ ಮಾಡುವುದಾಗಲಿ ಮತ್ತು ನೀರಿನ ವ್ಯವಸ್ಥೆ ಮಾಡುವುದು ಅತ್ಯವಶ್ಯಕವಾಗಿರ್ತದೆ ಇಂಥ ಟೈಮಲ್ಲಿ. ಪ್ರಮುಖವಾಗಿ ಗರ್ಭಿಣಿಯರಿಗೆ ಏನೆಲ್ಲ ಪ್ರಿಕಾಷನ್ಸ್ ತೊಗೋಬೇಕು ಸರ್ ಅವರು? ಯಾಕಂದರೆ ಅಂದರೆ ಮುಂಬರುವ ದಿನಗಳಲ್ಲಿ ಇನ್ನೂ ಕೂಡ ಬಿಸಿಲು ಜಾಸ್ತಿ ಆಗುವಂಥ ಲಕ್ಷಣಗಳು ಇರ್ತಕ್ಕಂಥದ್ದು. ಗರ್ಭಿಣಿಯರು ಅಂದರೆ, ನಾನು ವಲ್ನರೇಬಲ್ ಕ್ಲಾಸ್ ಆಫ್ ಸೊಸೈಟಿ ಅಂದಿಲ್ಲ, ಅದರಲ್ಲಿ ಪ್ರೆಗ್ನೆಂಟ್ ವಿಮೆನ್ಸ್ ಬರ್ತಾರೆ, ಚಿಕ್ಕ ಮಕ್ಕಳು ಬರ್ತಾರೆ ಮತ್ತು ವೃದ್ಧರು ಬರ್ತಾರೆ. ಇವರು 3 ಜನ ಮೋಸ್ಟ್ ಆಫ್ ದ ಟೈಮ್ಸ್ ಗರ್ಭಿಣಿಯರಾಗಲಿ ಅಥವಾ ಈ 3 ಕ್ಲಾಸ್ ಆಫ್ ಪೀಪಲ್ಗೆ ಪೀಕ್ ಅವರ್ಸ್ ಆಫ್ ಹೀಟ್ ಒಳಗಡೆ ಅವ್ರಿಗೇನು ಅಂತ ಮಹತ್ವವಾದ ಕೆಲಸ ಏನು ಇರುವುದಿಲ್ಲ. ಅಂಥ ಟೈಮಲ್ಲಿ ಅವ್ರು ಮನೆಯಿಂದ ಹೊರಗಡೆ ಬರೋದನ್ನು ಅವಾಯ್ಡ್ ಮಾಡಬೇಕಾಗ್ತದೆ. ಸೆಕೆಂಡ್ ಥಿಂಗ್, ಅವ್ರು ಹೇಳಿದಂಗೆ ಗರ್ಭಿಣಿಯರು ಅವರು ಲೂಸ್ ಡ್ರೆಸ್ಸಿಂಗ್ ಫಿಟ್ಟಿಂಗ್ಸ್ ಅಂತ ಹಾಕೊಳ್ಳೇಬೇಕಾಗ್ತದೆ ಆ್ಯಂಡ್ ದೇ ಹ್ಯಾವ್ ಟು ಸ್ಟೇ ಹೈಡ್ರೇಟೆಡ್. ಆ್ಯಂಡ್ ಫೋರ್ತ್ ಥಿಂಗ್ ಈಸ್, ಒಂದು ಸಲ ಲಂಡನಲ್ಲಿ ಹೀಗೆ ಹೀಟ್ ವೇವ್ ಹೆಚ್ಚಿಗೆ ಆದಾಗ ಒಲಿಗೋಹೈಡ್ರೋಮನಸ್ಸನ್ನು ಕಂಡು ಬಂದಿತ್ತು. ಅಂದರೆ ನೀರು ಕಡಿಮೆ ಆಗೋದು ಚೀಲದಲ್ಲಿ ಕಂಡು ಬಂದಿತ್ತು. ಅದು ಐ ಥಿಂಕ್ 1970s ಲಾಸ್ ಏಂಜಲೀಸ್ ಅಲ್ಲೆಲ್ಲ ಅಲ್ಲಿನ ಕೂಡ ಕಂಡು ಬಂದಿತ್ತು. ಸೊ ಅಂಥ ಟೈಮಲ್ಲಿ ವಿ ಹ್ಯಾವ್ ಟು ಸ್ಟೇ ಮೋರ್ ಹೈಡ್ರೇಟೆಡ್ ಆ್ಯಂಡ್ ಪೀರಿಯಾಡಿಕ್ ಚೆಕಪ್ ಅಂತ ಮಾಡಿಸ್ಬೇಕಾಗ್ತದೆ ಗರ್ಭಿಣಿಯರು. ಪ್ರಮುಖವಾಗಿ ಬಿಸಿಲು ಜಾಸ್ತಿ ಆಗ್ಲಿಕ್ಕೆ ಕಾರಣಗಳೇನಾದರೂ? ಈ ಬಿಸಿಲು ಜಾಸ್ತಿ ಕಾರಣವಾಗೋದು ಒಂದು ಏನಂತ ಹೇಳಿದ್ರೆ, ನಮ್ಮಲ್ಲಿರುವಂಥ ಎನ್ವೈರನ್ಮೆಂಟಲ್ ಅಬ್ಯೂಸ್. ನಾವು ಇಷ್ಟು ಅಬ್ಯೂಸ್ ಮಾಡಿಬಿಟ್ಟಿದ್ದೇವೆ ಅಂದರೆ, ಈಗ ಏನಾಗ್ತಿದೆ ಅಂತ ಹೇಳಿದ್ರೆ, ಈಗ ಗಿಡಗಳು ಇರ್ತವೆ, ಗಿಡಗಳ ಶೇಡ್ಸ್ ಪ್ರೊಬ್ಯಾಬ್ಲಿ ಮುಂಚೆನೂ ಕೂಡ ಇಷ್ಟೇ ಟೆಂಪ್ರೇಚರ್ ಇತ್ತು ಅನಿಸುತ್ತೆ. ಆದರೆ ನಮ್ಮಲ್ಲಿರುವಂಥ ಶೇಡ್ಸ್, ಗಿಡದ ಶೇಡ್ ಏನಿರ್ತಾವಲ್ಲ ಅದು ಟೆಂಪ್ರೇಚರ್ನ 0.5 ಡಿಗ್ರಿ ಕಮ್ಮಿ ಮಾಡುತ್ತೆ. ಈಗ ನಮ್ಮಲ್ಲಿ ಗಿಡನೇ ಇಲ್ಲ ಅಂದರೆ ಡೈರೆಕ್ಟ್ ಸನ್ಲೈಟ್ ಅರ್ತ್ ಹೀಟ್ ಆಗುತ್ತೆ. ಕಾಂಕ್ರೀಟ್ ವಾಲ್ಸ್ ಹೆಚ್ಚಿಗೆ ಹೀಟ್ ರಿಪೆಲೆಂಟ್ ಮಾಡ್ತವೆ. ಸೊ ಆಲ್ ದೀಸ್ ಥಿಂಗ್ಸ್ ಕೂಡಿ ನಮ್ಮಲ್ಲಿ ಇದನ್ನು ಎಫೆಕ್ಟ್ ಕ್ರಿಯೇಟ್ ಮಾಡ್ತಾ ಇದ್ದಾವೆ. ಎಸ್ಪೆಷಲಿ ಸೌತ್ ಏಷ್ಯನ್ ಕಂಟ್ರೀಸ್ ಏನಂತಿದೆಯಲ್ಲ, ನಾವು ಇಂಡಿಯಾ ಆಗಲಿ, ಪಾಕಿಸ್ತಾನ ಆಗಲಿ, ಶ್ರೀಲಂಕಾ, ಬಾಂಗ್ಲಾದೇಶ್ ಮತ್ತು ಸಮ್ ಪಾರ್ಟ್ ಆಫ್ ಚೈನಾ ಗೆಟಿಂಗ್ ಸಿವಿಯರ್ಲಿ ಎಫೆಕ್ಟೆಡ್ ಬೈ ಈ ಹೀಟಿಂದ.
ಅಂದ್ರೆ ಪ್ರಮುಖವಾಗಿ ಈ ಬೆವರಿನಿಂದ ಸ್ಕಿನ್ ಪ್ರಾಬ್ಲಮ್ ಕೂಡ ಬರ್ತಾ ಇರ್ತಕ್ಕಂಥದ್ದು, ಅದಕ್ಕೆ ಏನು ಪ್ರಿಕಾಷನ್ಸ್? ದಟ್ ಈಸ್ ಆಲ್ವೇಸ್ ದೇರ್ ಆ್ಯಕ್ಚುಲಿ. ಅಂದರೆ ಈಗ ಹೀಟ್ ಅದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಟೀನಿಯಾ ಇನ್ಫೆಕ್ಷನ್ಸ್ ಅಂತೇಳಿ, ಟೀನಿಯಾ ಇನ್ಫೆಕ್ಷನ್ಸ್ ಈ ಟೈಮಲ್ಲಿ ಭಾಳಷ್ಟು, ಅಂದರೆ ಈಗ ಎಲ್ಲೆಲ್ಲಿ ಸಂಧಿ ಇರ್ತೈತಲ್ಲ ಅಲ್ಲೆಲ್ಲ ಬೆವರೆಲ್ಲ ಕೂತು ಅದು ಟೀನಿಯಾ ಇನ್ಫೆಕ್ಷನ್, ಫಂಗಲ್ ಇನ್ಫೆಕ್ಷನ್ ಹೆಚ್ಚಿಗೆ ಕಂಡು ಬರ್ತದೆ ಈ ಸೀಸನಲ್ಲಿ. ಹಾಗಾಗಿ ಈ ಸೀಸನಲ್ಲಿ ನಾವು ಹ್ಯಾವ್ ಟು ಕನ್ಸಲ್ಟ್ ಅ ಡಾಕ್ಟರ್ ಆ್ಯಂಡ್ ಟೇಕ್ ಆ್ಯಂಟಿಫಂಗಲ್ ಕ್ರೀಮ್ಸ್ ಇದ್ದಾವೆ, ಆ್ಯಂಟಿಫಂಗಲ್ ಕ್ರೀಮ್ ಯೂಸ್ ಮಾಡ್ಬೋದು, ಆ್ಯಂಡ್ ಟೇಕ್ ಫ್ರೆಕ್ವೆಂಟ್ ಬಾತ್ ಆ್ಯಂಡ್ ಮೇಂಟೈನ್ ಕ್ಲೀನಿನೆಸ್ ಆ್ಯಂಡ್ ಹೈಜೀನ್ ಅಷ್ಟೇ. ಕೊನೆಯದಾಗಿ ತಾವು ಅಂದರೆ ಸಾರ್ವಜನಿಕರಿಗೆ ಈ ಬಿಸಿಲಿನಲ್ಲಿ ಅವರಿಗೆ ಒಂದು ಆರೈಕೆ ಮಾಡ್ಕೊಳ್ಳಿಕ್ಕೆ ಪ್ರಮುಖವಾದಂಥ ಅಂಶಗಳು? ಪ್ರಮುಖವಾದ ಅಂಶಗಳಂತ ಹೇಳಿದ್ರೆ, ಒಂದು ಅವರು ಹೊರಗಡೆ ಹೋಗ್ಬೇಕಾದ್ರೆ ಛತ್ರಿ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಅವ್ರು ವಾಟರ್ ಬಾಟಲ್ಸನ್ನು ಕ್ಯಾರಿ ಮಾಡಿ ನೀರುಗಳನ್ನು ತೆಗೆದುಕೊಂಡು ಹೋಗ್ಬೋದು. ಥರ್ಡ್ ಥಿಂಗ್ ಈಸ್ ಆದಷ್ಟು ಎಲ್ಲಿ ಮನೆಯೊಳಗೆ ಇರೋದು ಅಥವಾ ಆಫೀಸಲ್ಲಿ ಇರೋದು ಒಳ್ಳೆಯದು. ಹೊರಗಡೆ ಪೀಕ್ ಅವರ್ಸ್ ಒಳಗಡೆ ಇದೆಲ್ಲ ಹೊರಗಡೆ ಹೋಗೋದು ಇಂಥ ಟೆಂಪ್ರೇಚರ್ಗೆ ಸೂಕ್ತವಾದದ್ದು ಅಲ್ಲ. ಆ್ಯಂಡ್ ದ ಫೋರ್ತ್ ಥಿಂಗ್ ಈಸ್ ಏನಂತ ಹೇಳಿದ್ರೆ, ಕ್ಯಾನ್ ವೇರ್ ಸಮ್ ಲೈಟ್ ಕ್ಲೋತ್ಸ್. ಫಿಫ್ತ್ ಥಿಂಗ್ ಈಸ್ ಸ್ವಲ್ಪ ಪ್ರಾಣಿಗಳಿಗೆ ನೀರಿನ ವ್ಯವಸ್ಥೆ ಕಲ್ಪಿಸಬೇಕಾಗ್ತದೆ. ಯಾಕಂದರೆ ಮನುಷ್ಯರು ಎಷ್ಟು ಎಫೆಕ್ಟ್ ಆಗ್ತಿದ್ದಾರೆ ಅದರದ್ದು 2 ಪಟ್ಟು ಪ್ರಾಣಿಗಳು ಕೂಡ ಸಫರ್ ಆಗ್ತಿದ್ದಾರೆ. ಹಾಗೇನೆ ಸ್ವಲ್ಪ ಶೇಡ್ಸ್ ಸೆಂಟರ್ಸ್ನ ಕ್ರಿಯೇಟ್ ಮಾಡಬೇಕಾಗ್ತದೆ. ಸೆಕೆಂಡ್ ಥಿಂಗ್ ಏನಂತ ಹೇಳಿದ್ರೆ, ನಮ್ಮಲ್ಲಿರುವಂಥ ಡೈಲಿ ವೇಜಸ್ ವರ್ಕರ್ಸ್ ಎಲ್ಲ ಏನಿದ್ದಾರೆ ಅವ್ರೆಲ್ಲ ತಗಡಿನ ಮನೇಲಿದ್ದಾರೆ. ತಗಡಿನ ಮನೆ ಒಳಗಡೆ ಟೆಂಪ್ರೇಚರ್ ಹೊರಗಡೆ ಎಷ್ಟಿರುತ್ತೆ ಅದರಲ್ಲಿಂದ 2 ಡಿಗ್ರಿ ಹೆಚ್ಚಿಗೆ ಆಗಿ ಒಂದು ಟೈಪ್ ಕುಕ್ಕರ್ ಟೈಪ್ ಆಗಿಬಿಟ್ಟಿರ್ತೈತೆ ಅವ್ರ ಮನೆ. ಹಾಗಾಗಿ ಅಲ್ಲಿ ಪ್ರಾಪರ್ ವೆಂಟಿಲೇಷನ್ ಇರಲ್ಲ. ಅಂಥವ್ರು ಸಫರ್ ಆಗಿ ಅವ್ರು ಏನು ಆಗ್ತಾರಲ್ಲ ಅದನ್ನು ಯಾವತ್ತೂ ಅಕೌಂಟಬಿಲಿಟಿ ಬಂದಿರೋದಿಲ್ಲ ನಮ್ಮ ಮೇನ್ ಸ್ಟ್ರೀಮ್ ಒಳಗಡೆ. ಸೊ ಯಾರು ಅಲ್ಲಿ ಸಫರ್ ಆಗಿದ್ದಾರೆ ಅಂತೇಳಿ, ಸೊ ಅಂಥ ಜನರಿಗೆ ನಾವು ಏನಾದರೂ ಒಂದು ಶೇಡಿಂದ ರೀಜನ್ಗಳನ್ನ ಕಲ್ಪಿಸಬೇಕು. ಒಂದು ಎರಡನೇದು ಅಂತ ಹೇಳಿದ್ರೆ, ಪೀಕ್ ಸಮ್ಮರ್ ಟೈಮ್ ಅಂದರೆ ಡೇ ಟೈಮಲ್ಲಿ, ರಾತ್ರಿ ಏನೋ ಸ್ವಲ್ಪ ಏನೋ ಅವ್ರಿಗೆ ಕಮ್ಮಿ ಆಗ್ಬೋದು ಟೆಂಪ್ರೇಚರ್, ಆದರೆ ಡೇ ಟೈಮಲ್ಲಿ ಹೊರಗಡೆ ನಮ್ಮಲ್ಲಿ ಸಾರ್ವಜನಿಕ ಏನು ನಮ್ಮಲ್ಲಿ ಸ್ಥಳಗಳಿದ್ದಾವೆ, ಎಲ್ಲಿ ಶೇಡ್ ಇದೆ, ಪ್ರಾಪರಾಗಿ ವೆಂಟಿಲೇಟ್ ಇದೆ, ಅಲ್ಲಿ ಅವರನ್ನು ಶಿಫ್ಟ್ ಮಾಡೋದು ಒಳ್ಳೆಯದು. ಪ್ರಮುಖವಾಗಿ ಏನು ಸಪ್ರೇಟ್ ಬೆಡ್ ಅಂತ ಏನಾದರೂ ಬಿಸಿಲಿನ ಈ ಒಂದು ಎನ್ವೈರ್ಮೆಂಟ್ ಏನಾದರೂ ಮಾಡಿರ್ತಕ್ಕಂಥ? ನಮ್ಮಲ್ಲಿ ಈಗ ಆಲ್ರೆಡಿ ನಾವು ಅರೌಂಡ್ 6 ಬೆಡ್ಸನ್ನು ಇದಕ್ಕೆ ಮೀಸಲಾಗಿ ಇಟ್ಟಿದ್ದೀವಿ. ಹಾಗಾಗಿ ಇನ್ನೂವರೆಗೂ ಅಂಥ ಹೀಟ್ ಸ್ಟ್ರೋಕ್ ಪೇಷಂಟ್ಸ್ ಆಗಲಿ ಇವರು ಬಂದಿಲ್ಲ. ಆದರೆ ದೇ ಮೈಟ್ ಬಿ ಸಫರಿಂಗ್. ಆ ಸಫರಿಂದ ನಮ್ಮಲ್ಲಿ ಅಕೌಂಟಬಿಲಿಟಿ ಬರುವುದಿಲ್ಲ, ಅಂದರೆ ಅದು ನೋಟಿಫೈ ಆಗಿರೋದಿಲ್ಲ. ಹಾಗಾಗಿ ಆದರೂ ಕೂಡ ನಾವು ಒಂದು 6 ಬೆಡ್ಸನ್ನು ಖಾಲಿ ಇಟ್ಟಿದ್ದೀವಿ. ಹಂಗೆ ಯಾರಾದರೂ ಪೇಷಂಟ್ ಡಿಹೈಡ್ರೇಷನ್ ಆಗಲಿ ಅಥವಾ ತಲೆ ಚಕ್ಕರ್, ತಲೆ ಸುತ್ತೋದು ಆಗೋದಾಗಲಿ ಅಥವಾ ಕನ್ಫ್ಯೂಷನ್ ಹೌದರಲ್ಲಿ ಲೆಗ್ ಕ್ರ್ಯಾಂಪ್ಸ್ ಬರೋದಾಗಲಿ, ಇಂಥ ಯಾವುದಾದ್ರೂ ಸಿಟುವೇಷನ್ ಕೂಡ ಅವ್ರು ನಮ್ಮಲ್ಲಿ ಬಂದು ಟ್ರೀಟ್ಮೆಂಟ್ ತೆಗೆದುಕೊಳ್ಬೋದು. ಖಂಡಿತ. ಯಾಕಂದರೆ ಮೊನ್ನೆ ಅಷ್ಟೇ ಬೀದರ್ನ ಒಂದು ಹಳ್ಳಿಯ ಭಾಗದಲ್ಲಿ ಒಂದು 45 ಡಿಗ್ರಿ ಅಂದರೆ ಬಿಸಿಲಿನ ತಾಪ ಇರ್ತಕ್ಕಂಥದ್ದು. ಅಂದರೆ ಬೈಕ್ ಸವಾರ ಒಬ್ರು ಯಾರೋ ಮೂರ್ಛೆ ಹೋಗಿ ಬಿದ್ದಿರ್ತಕ್ಕಂಥ ಈ ರೀತಿ ಘಟನೆಗಳು ತಮ್ಮ ಏರಿಯಾದಲ್ಲಿ ಏನಾದರೂ ಕಂಡು ಬಂದಿದೆ? ಇಲ್ಲ, ನಮ್ಮಲ್ಲಿ ಯಾವುದೂ ಕಂಡು ಬಂದಿಲ್ಲ. ಆದರೆ ಅಂಥ ಯಾವುದಾದ್ರು ಪೇಷಂಟ್ ಕಂಡು ಬಂದಿಲ್ಲ. ಕೆಲವೊಂದು ಫಸ್ಟ್ ಏಡ್ಗಳನ್ನು ಅವ್ರು ಮಾಡಬೇಕಾಗ್ತದೆ. ಫಸ್ಟ್ ಏಡ್ ಅಂದರೆ ಅಂಥ ಪೇಷಂಟನ್ನು ಫಸ್ಟ್ ಅವರು ಎಲ್ಲಿ ಶೇಡ್ ಇದೆ ಅಲ್ಲಿ ಕರ್ಕೊಂಡು ಹೋಗ್ಬೇಕಾಗ್ತದೆ. ಇನ್ ಕೇಸ್ ಅಲ್ಲಿ ಆ್ಯಂಬುಲೆನ್ಸ್ ಇತ್ತಂದರೆ ನಿಯರೆಸ್ಟ್ ಹಾಸ್ಪಿಟಲ್ ಶಿಫ್ಟ್ ಮಾಡ್ಬೋದು. ಇನ್ ಕೇಸ್ ಅಲ್ಲಿ ಫಸ್ಟ್ ಏಡ್ ಅಂದರೆ ಅಲ್ಲಿ ಶಿಫ್ಟ್ ಮಾಡಬೇಕಾಗ್ತದೆ. ಇದರಲ್ಲಿ ಅವರಿಗೆ ನೀರು ಕುಡಿಸೋದಾಗಲಿ ಮತ್ತು ಅವ್ರದ್ದು ಬಟ್ಟೆಗಳನ್ನು ಸ್ವಲ್ಪ ಲೂಸ್ ಮಾಡಿ ಅವ್ರಿಗೆ ಗಾಳಿ ಆಡೋಂಗೆ ಮಾಡೋದಾಗಲಿ, ಟೆಂಪ್ರೇಚರ್ನ ಕಮ್ಮಿ ಮಾಡೋಕ್ಕೆ ಅವರಿಗೆ ವೆಟ್ ಕ್ಲಾತಿಂದ ವೈಪ್ ಮಾಡ್ಬೋದು ಕೋಲ್ಡ್ ವಾಟ್ರಲ್ಲಿ. ಅಂಥವು ಫಸ್ಟ್ ಏಡ್ ಪ್ರಿಕಾಷನ್ನ ಅವರು ಅಲ್ಲಿ ಸ್ಥಳದಲ್ಲಿ ತಗೊಂಡು ನಮ್ಮಲ್ಲಿ ಶಿಫ್ಟ್ ಮಾಡ್ಬೋದು. ಥ್ಯಾಂಕ್ ಯು ಸರ್. ಕರ್ನಾಟಕ ಥ್ಯಾಂಕ್ ಯು. ಅಂದರೆ ಇಲ್ಲಿರ್ತಕ್ಕಂಥ ಬಿಸಿಲಿನ ತಾಪಮಾನಕ್ಕೆ ಸಾರ್ವಜನಿಕರು ಯಾವ ರೀತಿ ಪ್ರಿಕಾಷನ್ಸ್ ಎಲ್ಲ ತೆಗೆದುಕೊಂಡ್ರೆ ಆರಾಮಾಗಿ ಬಿಸಿಲನ್ನು ಎದುರಿಸ್ಬೋದು ಅಂತೇಳಿ ಇಲ್ಲಿರ್ತಕ್ಕಂಥ ಶ್ರೀಧರ್ ಧನ್ನಪ್ಪನವರು ಮುಖ್ಯ ವೈದ್ಯಾಧಿಕಾರಿಗಳು ಸಲಹೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ತಿಗಿರಿ, ಕರ್ನಾಟಕ ಟಿವಿ, ಹುಬ್ಬಳ್ಳಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.